ಪರಮಾತ್ಮನಿಗೆ 3 ಹೆಣ್ಣು. ಮೊದಲನೇ ಹೆಂಡತಿ ಯಾರು ಗೊತ್ತುಕೊಂಡು ಕೇಳಿದ್ರ ದಕ್ಷ ಬ್ರಹ್ಮನ ಮಗಳಾಗಿರ್ತಕ್ಕಂಥ ದ್ರಾಕ್ಷಾಯಣಿ. ಏನ್ರಿ ಕಲ್ಪನೆ ಬರ್ತದೆ ನಿಮಗೆ? ದಕ್ಷ ಬ್ರಹ್ಮನಿಗೆ 3 ಮಂದಿ ಹೆಣ್ಣು ಮಕ್ಕಳು, ದ್ರಾಕ್ಷಾಯಣಿ, ಲಕ್ಷ್ಮಿ, ಸರಸ್ವತಿ. ಏನ್ರಿ ಇವ್ರು 3 ಮಂದಿ ಮಕ್ಕಳು. ಅವನಿಗೆ ದ್ರಾಕ್ಷಾಯಣಿಯನ್ನ ಶಿವನಿಗೆಂದ ಕೊಟ್ಟನ್ನ ಮದುವೆ ಮಾಡ್ದ, ಸರಸ್ವತಿಯನ್ನ ಬ್ರಹ್ಮನಿಗೆಂದ ಕೊಟ್ಟ ಮದುವೆ ಮಾಡ್ದ, ಇನ್ನು ಲಕ್ಷ್ಮಿನಿಂದ ವಿಷ್ಣು ಕೊಟ್ಟಂದ ಮದುವೆ ಮಾಡ್ದ. ಇದೆಲ್ಲ ನೋಡ್ರಿಲ್ಲ, ಇವ್ರು 3 ಮಂದಿಗೆಂದ 3 ಮಂದಿ ದೇವತೆಗಳಿಗೆಂದ ಕೊಟ್ಟ. ದಕ್ಷ ಬ್ರಹ್ಮಗ ಅಹಂಕಾರ ಬಂತು. ಯಾಕ? ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗೆಂದ ನನ್ನ ಮಗಳು ಕೊಟ್ಟೀನಿ, ಏನ್ರಿ ಲಕ್ಷ್ಮೀ ಪುತ್ರನಾಗಿರ್ತಕ್ಕ ವಿಷ್ಣುಗ ನನಗೆ ನನ್ನ ಮಗಳನ್ನು ಕೊಟ್ಟೀನಿ, ಏನ್ರಿ ಜಗತ್ತಿನೊಳಗೆ ಅನ್ಯಾಯ ಅತ್ಯಾಚಾರಗಳಿಂದ ಹೊಡೆದಾಗಿಂದ ಲಯ ಮಾಡತಕ್ಕಂಥ ಶಿವನಿಗೂ ನನ್ನ ಮಗಳನ್ನೇ ಕೊಟ್ಟೇನಿ. ಇಟ್ಟು ಡಿಮಾಂಡ್ ಯಾರಿಗೆ ಸಿಗ್ತಾರೆ? ಸೋಮವಾರ ಎಲ್ಲರಿಗೆ PSI ಅಂತ ಮಗಳು ನನ್ನ ಗಂಡ, ನನ್ನ ಮಗಳ ಗಂಡ PSI ಡಿಮಾಂಡ್ ಏನ್ರಿ? ಅದು ಲಂಚ ತಿನ್ನೋದಿಲ್ಲ, ಯಾರಿಗೆ ಗೊತ್ತಿಲ್ಲ. ನನ್ನ ಮಗಳಿಗೆ ಡಾಕ್ಟ್ರಿ ಕೊಟ್ಟೀನಿ, ಯಾಕೆ ಅಂತಿರಿಲ್ಲ? ಮಗಳನ್ನ ಡಾಕ್ಟ್ರಿಗೆ ಕೊಡ್ತು, ಮಗಳ ಪೇಷಂಟ್ ಅಳ ನಮ್ಮ ಮಗಳಿಗೆ ಇನ್ನು ದೊಡ್ಡ ವ್ಯಕ್ತಿಗೆಲ್ಲ ಕೊಟ್ಟಿವಿ, ರಾಜಕಾರಣ ಕೊಟ್ಟಿವಿ, MLA ಕೊಟ್ಟಿವಿ, MP ಕೊಟ್ಟಿವಿ, ಡಾಕ್ಟರ್ ಕೊಟ್ಟಿವಿ, ಇಂಜಿನಿಯರ್ ಕೊಟ್ಟಿವಿ. ಅಂದ್ರೆ ನನ್ನ ಮಗಳನ್ನ ಅಂತ ಶ್ರೀಮಂತರಿಗೆಲ್ಲ ಕೊಟ್ಟಿವಿ ಎತ್ತುಕೊಂಡ ಒಂಥರದ ಹೆಮ್ಮೆ. ನಮ್ಮ ಹಿಂದೇನ್ರಿ ಹಳೆಯ ಹ್ಯಾಂಗೆ ನಾವೆಲ್ಲ ಲೌಕಿಕರಿಂದ ಹಿಂಗೆಲ್ಲ ಡಿಮಾಂಡ್ ಮಾಡ್ತೀವಲ್ಲ. ದಕ್ಷ ಬ್ರಹ್ಮಗಿಂದ ಬಹಳ ಅಹಂಕಾರ ಬಂತು. ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನನ್ನ ಮಕ್ಕಳು ಕೊಟ್ಟಿನ ತಂದಾಗಿ ನನ್ನ ಕೈ ಹಿಡಿದವ್ರೆ ಯಾರು? ಮದುವೆ ಆಗೋಳಕ್ಕಿಂತ ಏನ್ ಮಾಡಿದ್ರೆ ಮಕ್ಕಳ ಮನೆಗಳಿಗೆಲ್ಲ ಹೋಗ್ಬೇಕಂತಕೊಂಡು ನೇರವಾಗಿ ಬ್ರಹ್ಮನ ಮನೆಗೆ ಬಾ. ಯಾರು? ದಕ್ಷ ಬ್ರಹ್ಮ. ಯಾವಾಗ ದಕ್ಷ ಬ್ರಹ್ಮ ಅಂದ ಎಲ್ಲಿಗೋದ? ಬ್ರಹ್ಮನ ಮನೆಗೆ ಹೋದ. ಬ್ರಹ್ಮದೇವ ದೊಡ್ಡ ಸಿಂಹಾಸನ, ಬಂಗಾರ ಸಿಂಹಾಸನ ಮೇಲೆ ಕುತ್ಕೊಂಡಿದ್ದ. ನೋಡ್ತಾರ, ಓಹೋ ಮಾವ ಬಂದನು. ಏನ್ರಿ ಹೆಣ್ಣು ಕೊಟ್ಟ ಮಾವ ಕಣ್ಣ ಕೊಟ್ಟ ದೇವ ಇದ್ದಂಗ ಅಂತಕೊಂಡು ಅಂತಾರ. ಯಾವಾಗಿಂದ ಮಾವ ಬಂದನ ಅಂತ ಬ್ರಹ್ಮದೇವ ಎದ್ದು ಹೋಗಿ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ತಂದು ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮೇಲೆ ಕುಂದಿರ್ಸಿ ಎಷ್ಟು ವ್ಯವಸ್ಥೆ ಮಾಡದಲ್ಲ, ಭಾರಿ ವ್ಯವಸ್ಥೆ ಮಾಡ್ದ. ಇವನಿಗೆ ದಕ್ಷ ಬ್ರಹ್ಮ ಮಚ್ಚಿಟ್ಟ ಅಹಂಕಾರ ಬಂತು. ಅಂತ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನೇ ತಾನು ಕುಂದಿರ್ತಕ್ಕಂಥ ಸಿಂಹಾಸನ ಮೇಲೆ ಅಂತ ಕುಂದಿರ್ಸದ. ಅಂದ್ರ ಬ್ರಹ್ಮನಿಗಿಂತ ನಂದೇ ಡಿಮಾಂಡ್ ಹೆಚ್ಚ ಅಂದವ. ಯಾವಾಗ ಬ್ರಹ್ಮದೇವ ಅಂತ ಗೌರವ ಕೊಟ್ಟ, ಏನೆಲ್ಲ ವ್ಯವಸ್ಥೆ ಮಾಡ್ದ, ಇದೆಲ್ಲ ವ್ಯವಸ್ಥೆ ಮುಗಿಸ್ಕೊಂಡು ದೊಡ್ಡ ಖುಷಿಯಾಗಿ ಮತ್ತಿಟ್ಟು ದುರಾಂಕಾರದೊಳಗಿಂದ ವಿಷ್ಣುವಿನ ಮನೆಗೆ ಬಂದ. ಬರುವುದರೊಳಗಿಂದ ಬಂಗಾರದ ಸರಪಿನ ಮೇಲಿಂದ ವಿಷ್ಣು ಮಲ್ಕೊಂಡಿದ್ದ. ಯಾವಾಗ ನಾವು ಬಂದಿದ್ದು ನೋಡಿ ವಿಷ್ಣುನು ಕೂಡ ಬಹಳ ಖುಷಿ ಆಯ್ತು. ಏನ್ ನೋಡಬೇಕು? ವಿಷ್ಣು ಹೋಗಿ ಕರ್ಕೊಂಡು ತಂದು ತಾನು ಮಲಗತಕ್ಕಂತ ಆ ಸಿಂಹಾಸನ ಮೇಲೆ ದಕ್ಷ ಬ್ರಹ್ಮಗೆಂದ ಕುಂದಿರ್ತದ. ಮೊದಲೇ ಲಕ್ಷ್ಮಿ, ಏನ್ರಿ ಮಗಳೇ ಲಕ್ಷ್ಮಿ. ಅವನ ಬಲಿನೂ ಸಂಪತ್ತು ಬಹಳ. ಏನ್ ನೋಡ್ಬೇಕು? ಅವನ ಅರಮನೆ ಎಲ್ಲ ಬಂಗಾರದಿಂದ ಎತ್ತು ನೋಡೆಲ್ಲ ಖುಷಿ ಪಟ್ಟ. ಮತ್ತಿಟ್ಟು ದುರಾಂಕಾರ ಬರ್ತೀವಿ. ಇವರು ಎಲ್ಲ ಇಬ್ಬರು ಬಲಿಯಿಂದ ಹೋಗಿ ಕೊನೆಗೆ ಎಲ್ಲಿಗೆ ಬರ್ತಾನ್ರಿ? ಶಿವ. ಇದು ಮೊದಲೇ ಬೋಳಶಂಕರ. ಏನ್ರಿ ಇದಕ್ಕೇನು ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಸಿಂಹಾಸನ ಇಲ್ಲ, ಯಾವುದೂ ಇಲ್ಲ. ಆದ್ರೆ ಪರಮಾತ್ಮನಿಗ್ರಿ ಎಲ್ಲಿ ಹೋದ ಸುಡುಗಾಡದಾಗ ಇರ್ತಾನ, ಹೆಣದ ಬೂದಿ ಮೈಗೆ ಹಚ್ಕೊತಾನ, ಕೈಯ ಕಪಾಲ ಹಿಡ್ಕೊಂಡ ಭಿಕ್ಷೆ ಬಿಡ್ತಾನ. ಇವನಿಗೆ ಅರಮನೆ ಇಲ್ಲ, ಅಂತಸ್ತಿಲ್ಲ, ಕೈಲಾಸ ಇವನ್ನೆಲ್ಲ ಬೈಲೇ ಬೈಲ. ಯಾವಾಗ ಇವ ಏನ್ ಮಾಡ್ಯಾನ? ಸುಡುಗಾಡದಾಗಿಂದ ಒಂದು ಗವಿ ತೋಡಿ ಆ ಗವಿ ಒಳಗಿಂದ ಹೋಗಿ ಭಗವಂತ ಧ್ಯಾನ ಮಾಡಕತ್ತಿದ್ದ ಶಿವ. ಏನ್ರಿ ಶಿವ ಧ್ಯಾನ ಮಾಡ್ಕೊತ ಕುಂತಾನ. ಆ ಬಾಗಿಲಿಗೆಂದ ದಾಕ್ಷಾಣಿ ಕುಂತಾನ. ಯಾಕೆ? ಕಾವುಕ. ಒಂದ್ ವೇಳೆ ಅಪ್ಪಿತಪ್ಪಿ ನನ್ನ ಗಂಡನ ತಪಸ್ಸಿಗೆ ಬಂದು ಬಂತು ಹೊತ್ತುಕೊಂಡ್ರ ಅದು ಶಾಪ್ ತಡ್ತದತ್ತ ಅನ್ನುವಂತ ಇದಕ್ಕಾಗಿ ದಾಕ್ಷಾಣಿ ಬಾಗಲದೊಳಗಿಂದ ಗಂಡ ಮಾಡತಕ್ಕಂಥ ತಪಸ್ಸಿಗೆ ಬಾಗಲದಾಗಿಂದ ಕೈಕೊಟ್ಟು ಕುಂತಿದ್ದು. ಅಷ್ಟೊಂದೊಳಗಿಂದ ಬಾಯಿ ಮಾಡ್ಬೇಕಂತ ದಕ್ಷ ಬ್ರಹ್ಮ ಬಂದ. ಹೇ ದಾಕ್ಷಾಣಿ, ಎಲ್ಲಿ ನಿನ್ನ ಗಂಡ? ಯಾಕಂದ್ರೆ ಈಗ ಇಬ್ಬರನ್ನ ಬಹಳ ಗೌರವ ಕೊಟ್ಟಿದ್ರು, ವಿಷ್ಣು ಆಮೇಲೆ ಬ್ರಹ್ಮ, ಇವರಿಬ್ರು ಬಹಳ ಗೌರವ ಕೊಟ್ಟಿದ್ರು. ಯಾವಾಗ ಆ ಗೌರವದಿಂದ ನೆನಪು ಮಾಡ್ಕೊಂಡು ಶಿವನ ಬಳಿ ಹೋಗಿ ಇದಕ್ಕಿಂತ ಗೌರವ ಪಡಿಬೇಕಂತ ಹೇಳ್ಕೊಂತಾನ. ಇವಾಗ ಗೊತ್ತಾನ ಸುಡುಗಾಡದಾಗ ಒಂದು ಗವ್ಯ. ಹೇ ದಾಕ್ಷಾಣಿ, ನಿನ್ನ ಗಂಡ ಎಲ್ಲಿ? ಅಪ್ಪಾಜಿ ಬಾಯಿ ಮಾಡಿ ಮಾತಾಡಬೇಡ, ನನ್ನ ಗಂಡ ಧ್ಯಾನ ಕೂತ. ಅವನ ಧ್ಯಾನಕ್ಕೆ ಭಂಗ ಬಂತು ಅಂತಕೊಂಡ್ರೆ ಯಾರ ಲಿಂಗ ಪೂಜೆ ಮಾಡ್ಕೊಳ್ಳಿ, ಯಾರು ತಪಸ್ಸು ಮಾಡಕತ್ತಿರಲಿ ಅವ್ರ ತಪಸ್ಸಿಗೆ ಭಂಗ ತರಬಾರದು. ಲಿಂಗ ಪೂಜೆ ಮಾಡ್ಕೊಳತ್ತಾಗ ಭಂಗೆ ತರಬಾರ್ದು. ಹೇಳ್ತ್ರಿ, ಪೂಜೆ ಮಾಡಾಗ ಏಕಾಂತದೊಳಗಿಂದ ಇರ್ಬೇಕು, ಮನಸ್ಸು ಹತೋಟೊಳಗಿಂದ ಇರ್ಬೇಕು, ತದೇಕ ಚಿತ್ತದಿಂದ ಲಿಂಗ ಅಂತ ನೋಡ್ತಿರ್ಬೇಕು. ಏನ್ರಿ ಅವಾಗ ಹಂಗೆ ಡಿಸ್ಟರ್ಬ್ ಮಾಡೋದು. ನೀವು ಪೂಜೆ ಮಾಡ್ತೀರಿ ನೋಡ್ತಿರ್ತೀನಿ ಏನ್ರಿ, ನಿಮ್ದು ಒಟ್ಟ ಡಿಸ್ಟರ್ಬ್ ಬರಲ್ಲ.
ಕೈಯಾಗ ಲಿಂಗ ಹಿಡ್ಕೊಂಡಿರ್ತೀರಿ ಹಿಂಗೆ ಹೇಳಕ್ ಅಪ್ಪ ಹಾಕೊಂಡು ನೋಡ್ರಿ ಇಲ್ಲ ಹೇಳಕ್ ಅಪ್ಪ ಹಾಕೊಂಡು ಅಲ್ಲಿ ಎಮ್ಮೆ ಕಡೆ ಹಾಡ್ಕೊಂಡು ಏನ್ರಿ ಕೈಯಾಗ ಲಿಂಗ ಹಿಡ್ಕೊಂಡು ಹಂಗೆ ಅಲ್ಲಿ ಗೌಡ್ರ ಬಂದ ನೋಡಿ ಚಾ ಪ್ಯಾಸು ಚಾ ಮಾಡಿ ಹಂಗೆ ಅದ್ರಾಗ ಲಿಂಗದಾಗ ಯಾಕ್ರಿ ಇವು ನಮ್ಮ ತಪಸ್ ನಮ್ಮ ಪೂಜೆಗಳು ಆ ಲಿಂಗ ಪೂಜೆದಾಗ ಬರ್ಬೇಕು ಎಮ್ಮಿ ಕರ ಗೌಡ ಚಾ ನಾಷ್ಟ ಅಲ್ಲ ಅದ್ರಾಗ ನಾಷ್ಟ ಆಗ್ಯದಿಲ್ಲ ಇವೆಲ್ಲ ಅಲ್ಲಿ ಪೂಜೆ ಪರಮಾತ್ಮ ಏಕಾಂತವಾಗಿಂದ ಯಾವುದು ಕೂಡ ಬಾಹ್ಯ ಪ್ರಪಂಚದಿಂದ ಅರಿವಿಲ್ಲಾರ್ದಾಗಿಂದ ಗವಿ ಒಳಗಿಂದ ಕುಂತಾನ ಶಿವ ಮಗಳಾಗಿರ್ತೀರ ದ್ರಾಕ್ಷಿಣ ಅಂತ ಅಪ್ಪಾಜಿ ನೀ ತಪಸ್ಸನ್ನ ಹಾಳು ಮಾಡಬೇಡ ನನ್ನ ಗಂಡನ ತಪಸ್ ಮಾಡಕತ್ತಾರೆ ಧ್ಯಾನಕ್ಕೆ ಕುಂತಾರೆ ಒಂದ್ ವೇಳೆ ಅವ್ರ ಧ್ಯಾನ ಅಂತಕ್ಕಂಥದ್ದು ತಪ್ಪು ತಿಳ್ಕೊಂಡ್ರ ಒಂದ್ ವೇಳೆ ಕೆಟ್ಟ ತಿಳ್ಕೊಂಡ್ರ ಅದ್ರ ಶಾಪ ನಿನಗೆ ನನಗೆ ಪೂಡೆ ತಡ್ತದ ಅದಕ್ಕೆ ನಾ ಕಾವಲು ಕೈಗೆ ಅಂತ ಕುಂತೀನಿ ದಯವಿಟ್ಟು ಬಾಯಿ ಮಾಡ್ಬೇಡ ಯಾವಾಗ ಒಂದು ಸಿಟ್ಟು ಬಂದ್ಬಿಡ್ತೀವಿ ನೀವು ನಾನು ಯಾರು ನಾನು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಮಕ್ಕಳನ್ನು ಕೊಟ್ಟಿರ್ತಕ್ಕಂಥವ ನಾನು ಯಾವ ಬ್ರಹ್ಮನಂತ ಬ್ರಹ್ಮನ ನನಗೆ ಗೌರವ ಕೊಟ್ಟ ಹೋಗಿ ಹೇಳಿ ನನ್ನ ಗಂಡಗ ಏನ್ರಿ ದಕ್ಷ ಬ್ರಹ್ಮ ಬಂದ ನಿಂತ್ಕೊಂಡು ಹೋಗಿ ಹೇಳಿ ಹೊತ್ತುಕೊಂಡ್ರೆ ಬ್ಯಾಡಪ್ಪ ದೇವರು ಧ್ಯಾನ ಮುಗಿದ್ಮೇಲೆ ತಾನೇ ಹೊರಗೆ ಬರ್ತಾರೆ ಆಮೇಲೆ ಹೇಳ್ತೇನೆ ಬ್ಯಾಡ ಹತ್ತುಕೊಂಡು ಎಟ್ಟು ಕೇಳಿದ್ರು ಕೇಳಿಲ್ಲ ಕೊನೆಗೆ ಬೈಲ ಕತ್ಬಿಟ್ಟ ದ್ರಾಕ್ಷಣೆ ಬೈದ ಅಪಮಾನ ಆಗ್ಬಿಡುತ್ತೆ ತಿರುಗಿ ಅಂತ ಮುಂದು ಅಪಮಾನ ಆಗಿದ್ದೆ ಅಂದ ಮುಂದೆ ಬಂದ ಹೆಂಡತಿಗೆ ಅಂತ ಹೇಳ್ದ ನೋಡು ನನಗೆ ಬ್ರಹ್ಮ ಬಹಳ ಗೌರವ ಕೊಟ್ಟ ವಿಷ್ಣು ಬಹಳ ಗೌರವ ಕೊಟ್ಟ ಆದ್ರ ನನ್ನ ಮರ್ಯಾದೆ ಕಳೆದಿರ್ತಕ್ಕಂಥವಳು ದಾಕ್ಷಾಣಿ ಮತ್ತು ಶಿವ ನನಗೆ ಅದಕ್ಕೆ ಕಿಮ್ಮತ್ತೆ ಮಾಡಿಲ್ಲ ನನಗೆ ಮರ್ಯಾದೆ ಕೊಟ್ಟಿಲ್ಲ ಇವತ್ತು ಅವ್ರು ಮರ್ಯಾದೆ ಕಳಿಬೇಕಾದ್ರೆ ನಾ ಏನ್ರೆ ಮಾಡ್ಬೇಕು ಅಂದ ಅವ್ರಿಗೆ ಮರ್ಯಾದೆ ಕಳಿಬೇಕು ಯಾರು ಶಿವಂದು ಮತ್ತು ದ್ರಾಕ್ಷಾಣಿದ ಮರ್ಯಾದೆ ಕಳಿಬೇಕು ಏನ್ ಮಾಡಿದ್ರೆ ಅವ್ರದ್ದು ಮರ್ಯಾದೆ ಹೋಗ್ತದೆ ಕೊನೆಗೆ ನಾವು ತೀರ್ಮಾನ ಮಾಡ್ಕೊಂಡ ಏನೇ ದಕ್ಷಬ್ರಹ್ಮ ಯಜ್ಞ ಅಂತರಿಂದ ಯಜ್ಞ ಯಾಗ ಅಂತ ಇಡಬೇಕು ಆದ್ರೆ ಎಲ್ಲ ದೇವತೆಗಳಿಗೆ ಆಮಂತ್ರಣ ಮಾಡಬೇಕು ಆದ್ರೆ ಶಿವನಿಗೆ ಮತ್ತು ದ್ರಾಕ್ಷಾಣಿಗೆ ಆಮಂತ್ರಣ ಮಾಡಬಾರ್ದು ಅಂದ್ರ ಅವ್ರಿಗೆ ಹೇಳಿ ಕಳಿಸ್ಬಾರ್ದು ಎಲ್ಲರೂ ಕರೆದಿಂದ ಅವ್ರಿಗೆ ಬಿಟ್ರೆ ಅಪ್ಪನಕ್ಕೆ ಅವ್ರಿಗೆ ತಂದು ದೊಡ್ಡ ಯಜ್ಞ ಹೋಮ ಇಟ್ಟ 36 ದೇವತೆಗಳಿಗೆಲ್ಲ ಆಮಂತ್ರಣ ಮಾಡ್ದ ಆದ್ರ ಪರಮಾತ್ಮನಿಗೆ ಮತ್ತು ದಾಕ್ಷಾಣಿಗೆಂದ ಆಹ್ವಾನ ಮಾಡಲಿಲ್ಲ ಇಲ್ಲಿ ಭರ್ಜರಿಯಾಗಿಂದ ವೈಭವದ ಕಾರ್ಯಕ್ರಮ ನಡೆದಿದೆ ಎಲ್ಲ ದೇವತೆಗಳೆಲ್ಲ ಬಂದಿದ್ದಾರೆ ಆದ್ರ ಶಿವ ಮತ್ತು ಪಾರ್ವತಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ ನಂದೀಶ ಏನು ಮಾಡಿದ ಶಿವನ ಹತ್ರ ಬಂದ ಬರುದ್ರಾಗಿಂದ ದ್ರಾಕ್ಷಣಿ ನಿಂತಿದ್ದು ದ್ರಾಕ್ಷಣಿಗಂದ ಯವ್ವ ಅಂದ ಏನ ನಂದೀಶ ಏನ್ ನಿಮ್ ನಂದಿ ಬಸವೇಶ್ವರದಲ್ಲ ಪರಮಾತ್ಮನ ವಾಹನ ಏನು ವಿಶೇಷ ಏನು ಅಲ್ಲ ನೀನು ತಂದಿ ಬಹಳ ದೊಡ್ಡದಾಗಿರೋ ಯಜ್ಞ ಹೋಮ ಅಂತಕ್ಕಂಥ ಇಟ್ಟಾನ ಯಾಕೆ ನಿಮ್ಗೆ ಹೇಳಿಲ್ಲ ಏನು ಅಂದ ನಂದೀಶ ಇಲ್ಲ ನನಗೆ ಗೊತ್ತಿಲ್ಲ ಯಾರು ದ್ರಾಕ್ಷಾಯಣಿ ನನಗೆ ಗೊತ್ತಿಲ್ಲ ಬಹಳ ದೊಡ್ಡದಿಟ್ಟನವ ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಟಾನ ನಂದೆ ಯಜ್ಞ ಹೋಮ ಅಂತಕ್ಕಂಥ ಇಟ್ಟಾನ ಬಹಳ ದೊಡ್ಡ ಕಾರ್ಯಕ್ರಮ ಇಟ್ಟ ಯಾವಾಗ ಈಕೆ ಅಂದು ಹೋದ್ರಿ ನೇರವಾಗಿ ಶಿವನ ಹತ್ರ ಏನ್ರಿ ನಮ್ಮಪ್ಪ ದೊಡ್ಡ ಯಜ್ಞ ಹೋಮ ಅಂತಕ್ಕಂಥ ಎಲ್ಲ ದೇವತೆಗಳಿಗೆಲ್ಲ ಹೇಳ್ಯಾನ ಆಗ ಈಟೆಲ್ಲ ಜನರದೊಳಗ ನಮಗೆ ನೆನಪು ಹೋಗ್ಯದ ನಮಗೆ ಬಿಟ್ಟಿರ್ಬೇಕು ಅದಕ್ಕೆ ನಾವು ಹೋಗೋಣ ಬರ್ರಿ ಎತ್ಕೊಂಡು ಶಿವನಿಗೆ ಕರೆದು ಶಿವ ಅಂದ ಬೇಡ ಕರ್ಲಾರ್ದ್ರೆ ಹೋಗ ಕರ್ಲಾರ್ದ್ರೆ ಹೋಗಬಾರ್ದು ಒಂದು ಮಾತು ತಿಳ್ಕೊಂಡು ನೀವು ಇದು ಬರೀ ಶಿವಂದೇ ತಟ್ಟೆ ಎತ್ತಲ್ಲ ಒಂದೇ ಒಂದು ಮಾತು ಹೇಳ್ತೀನಿ ಸರಿ ಅನ್ನುವಂತ ಜಾಗದೊಳಗೆಲ್ಲ ಕುಂದಿರಬಾರ್ದು ಏನ್ರಿ ಏಳು ಅನ್ನುವಂತ ಜಾಗದೊಳಗೆಲ್ಲ ಕುಂದಿರಬಾರ್ದು ಏನ್ರಿ ಸರಿ ಅನ್ನುವಂತ ಜಾಗದೊಳಗೆ ನಿಂದಿರಬಾರ್ದು ಕಲ್ಪನೆ ಇರಲಿ ನಮ್ಗ ಸರಿ ಅನ್ನುವಂತ ಜಾಗದೊಳಗೆ ನಾವು ನಿಲ್ಲಬಾರ್ದು ಎಲ್ಲಿ ನಿಂತು ನಮ್ಗೆ ಸರಿ ಅಂತಾರಂತಂದ್ರೆ ಯಾಕಂದ್ರೆ ಕೆಲವು ಜನ ಶ್ರೀಮಂತರ ಮೇಲೆ ಒಂದು ಗುಣ ಇರ್ತದ ಯಾರೇ ಬಡವರು ಬಂದು ನಿಂತರು ಯಾಕಡೆ ಸರಿ ಯಾಕ್ರಿ ಅಂತಾರ ಯಾರು ಬಂದ ಕಾರ್ಗಿದ್ದ ಇವ ಬೇಳೆಗಿದ್ದ ಅವ ಬಂದು ಮಕ್ಕಳು ನಿಂತಂದ್ರೆ ಸರಿ ಆ ಕಡೆ ಸರಿ ಸರಿ ಇದು ಮನುಷ್ಯನ ಸ್ವಭಾವ ಇದು ನಾ ಸುಮ್ಮನೆ ಹೇಳ್ತೀನಿ ನಿಮ್ಮೂರಾಗ ಹಂಗೆ ಯಾರು ಇಲ್ಲ ಇದು ಜಗತ್ತಿನ ಇತಿಹಾಸ ಇದು ಶ್ರೀಮಂತರು ಮಾತ್ರ ಒಬ್ಬ ಯಾವ ಹರಿದು ಬಟ್ಟೆ ಉಟ್ಕೊಂಡು ಬಂದು ನಿಂತಿದ್ದು ಅಂತ ತಿಳ್ಕೊಂಡ್ರ ಈಗ ನೋಡ್ರಿ ನೀವು ಸುಮ್ಮನೆ ಒಂದು ಉದಾಹರಣೆ ಅರ್ಥ ಮಾಡ್ಕೊರಿ ನೀವು ಒಬ್ಬ ಯಾವ ಮೇಲೆ ಇದ್ದಂದ್ರೆ ಅವ ನಮ್ಮ ಸ್ವಾತಂತ್ರ್ಯ ಮಗನೇ ಯಾವ ದೊಡ್ಡ ಶ್ರೀಮಂತ ಇದ್ದ ತಿಳ್ಕೊ ರೊಕ್ಕಿದ್ದವ ಬಂದ ಅಂತಂದ್ರ ನಮ್ಮ ಸಂಬಂಧಿಕನೇ ಅದೇ ಹೊರ ಕೈಗೆ ಉಟ್ಕೊಂಡು ಬಂದ್ರೆ ನಮ್ಮ ಸಂಬಂಧಿಕ ಅಂತ ಹೇಳ್ತಾರೆ ನೀವು ಕಾಸು ತಮ್ಮಿದ್ರು ಕೂಡ ಹೇಳಂಗಿಲ್ಲ ಹೇಳ್ತೇವೆ ನಾವ್ರಿ
ಕಾಸು ತಮ್ಮನೆ ಹರಕಂಗೆ ಉಟ್ಕೊಂಡು ಬಂದ್ರ ಅಂದ್ರೆ ಅವನಿಗೆ ಪರಿಚಯ ಮಾಡ್ಕೊಡಂಗಿಲ್ಲ ನಾವು. ಯಾಕಂದ್ರೆ ಸೃಷ್ಟಿ ನೇಮನೇ ಅದ. ಅದಕ್ಕಾಗಿ ಹಿಂದೆ ಕೃಷ್ಣ ಒಂದು ಮಾತು ಹೇಳ್ದ, ಪಂಚ ಪಾಂಡವರಿಗೆಲ್ಲ ಕರೆದು ಕೃಷ್ಣ ಒಂದು ಮಾತು ಹೇಳ್ತಾನೆ, ಈ ಜಗತ್ತಿನೊಳಗೆ ಏನೇನು ಅದ್ಭುತಗಳನ್ನವೋ ಆ ಅದ್ಭುತಗಳನ್ನು ನೋಡಿ ಬಂದು ನಾನು ಹೇಳಬೇಕು ಅಂತ ಕೃಷ್ಣ. ಅದ್ಭುತಗಳು ಅಂದ್ರ ಅಬಾಬಾಬ ಅಂತ ಅಂತಿರ್ತೀವಲ್ಲ, ಅದ್ಭುತ ಅಂತಂದ್ರು ಗಾಬರಿಯಾಗಂತವ್. ಈ ಜಗತ್ತಿನೊಳಗೆ ಏನು ಅದ್ಭುತಗಳದಲ್ಲ ಆ ಅದ್ಭುತಗಳನ್ನ ನೋಡಿ ಬಂದು 5 ಜನ ನನಗೆ ಅಂತ ಹೇಳಬೇಕಂತ ತಿಳ್ಕೊಂಡಾಗ ಆಯ್ತು ಪಾಂಡವರನ್ನು ತಯಾರಾದರು. ಧರ್ಮರಾಜ ಒಂದು ಕಡೆ ವಾದ, ದುರ್ಯೋದಯವ ಅರ್ಜುನ ಒಂದು ಕಡೆ ವಾದ, ಭೀಮ ಒಂದು ಕಡೆ ವಾದ, ನಕುಲ ಸಹದೇವರು ಇಬ್ರು ಸಣ್ಣವರು, ಅವರಿಬ್ರು ಕೂಡ ಒಂದು ದಿಕ್ಕಿಗೆ ವಾದ, 4 ದಿಕ್ಕಿಗೆ ಹೋಗ್ಬಿಟ್ಟು ತಿಂಗಳಾಯ್ತು 6 ತಿಂಗಳು ಬಿಟ್ಟು ಪ್ರಾರಂಭದೊಳಗಿಂದ ಯಾರು ಒಂದು ಓದ್ಕೊಂಡು ಕೇಳಿದ್ರ ನಕುಲ ಸಹದೇವರು ಸಣ್ಣವರಿದ್ರಲ್ಲ ಅವರು ಒಂದು ಕೃಷ್ಣಾಂದ್ರು, ನೀ ಏನ್ ಹೇಳಿದ್ದಲ್ಲ ಅದ್ಭುತಗಳನ್ನು ನೋಡಿ ಬಾತುಕೊಂಡು ಹೇಳಿದ್ದಲ್ಲ, ನಾವು ಜಗತ್ತಿನೊಳಗಿಂದ ಬಹಳ ದೊಡ್ಡ ಅದ್ಭುತ ನೋಡಿ ಬಂದಿನಿ ಅಂತ. ಏನ್ ಅದ್ಭುತ ನೋಡಿದೀಪ ನೋಡು, ಕೃಷ್ಣ ಕೇಳ್ತಾರೆ ಏನ್ ಅದ್ಭುತ ನೋಡಿದ್ವಿ? ಏನಿಲ್ಲ, ಒಬ್ಬನ ಹೊಲದಾಗ 3 ಭಾಗ ಅದಾವ ನೋಡ್ರಿ. ನಾವು ಹೇಳ್ತಾನೆ ಏನ್ ಅದ್ಭುತ ಅಂತ ತಿಳ್ಕೊಂಡ್ರ, ಒಬ್ಬನ ಹೊಲದೊಳಗ 3 ಭಾಗ ಅದಾವ. ಈ ಕಡೆ ಬಾವಿನ ಕುಣದ ತುಂಬ್ಯಾದ, ಈ ಕಡೆ ಬಾವಿನ ತುಂಬ್ಯಾದ, ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ. ಕಲ್ಪನೆ ಇಲ್ಲ ನಿಮ್ಗ? ಈ ಕಡೆ ಬಾವಿನ ತುಂಬ್ಯಾದ, ಅವೇನು ದೂರ ಇಲ್ಲ ಬಾವಿಗಳು, ಸಮೀಪ ಒಂದೊಂದು ಹತ್ತಿದ್ದೇವ. ಆದ್ರ ಆ ಕಡೆ ಬಾವಿನ ಕುಣದ ತುಂಬ್ಯಾದೆ, ಈ ಕಡೆ ಬಾವಿನ ಕುಣದ ತುಂಬ್ಯಾದೆ, ಆದ್ರ ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ. ಕೃಷ್ಣ ಅಂತ ಹೋದರಪ್ಪ ಬಹಳ ದೊಡ್ಡ ಅದ್ಭುತ ನೋಡ್ಬೇಕು. ಎಷ್ಟು ಕುಂದ್ರದೊಳಗೆ ಅರ್ಜುನ ಬಂದ, ಕೃಷ್ಣ ನಾನು ಒಂದು ದೊಡ್ಡ ಅದ್ಭುತ ನೋಡಿ ಬಂದಿಲ್ಲ. ನೀ ಏನು ಅದ್ಭುತ ನೋಡಿ ಬಂದಿ? ಏನಿಲ್ಲ, ಒಂದು ಆಕಳದೆ ತನ್ನ ಮಲಿ ತಾನೇ ಕುಡಿಲಕತ್ತೆ. ನೋಡಿದ ಅದ್ಭುತ ಅಲ್ರಿ? ಅವತ್ತಿನ ದಿನಮಾನದ ಅದ್ಭುತ ಹೇಳಕತ್ತೇನ್ರ? ಈಗೆಲ್ಲ ಎಮ್ಮೆಗಳನ್ನು ಕುಡಿಲಕತ್ತಂದ್ರೆ ಕಡಿತ ಕಟ್ಟಿಗೆ ಕಟ್ಲಕತ್ತಾವ. ಆಟ ದನಗಳಿಗೆ ಮೈದಾಗ ಬಿಡ್ಬೇಕಾದ್ರೆ ಆಟ ಕಟ್ಟಿಗೆ ಕಟ್ಲಕತ್ತಾರ. ಅವತ್ತಿನ ದಿನಮಾನದೊಳಗೆ ನೋಡಿ ಬಂದಿರ್ತಕ್ಕಂಥ ಅದ್ಭುತ ಏನು? ಒಂದು ಆಕಳ ಅದು ಕರಿಗೆ ಹಾಲು ಕುಡಿಸ್ಬೇಕಲ್ಲ, ಕರಿಗೆ ಹಾಲು ಕುಡಿಸಲಾಗ್ಯದ, ತನ್ನ ಮಲಿ ತಾನೇ ಕುಡಿಲಿಕ್ಕತ್ತದ. ಇಂಥ ಅದ್ಭುತ ನೋಡಿ ಬಂದಿನಿ. ವಾಹ್, ಭಾರಿ ದೊಡ್ಡ ಅದ್ಭುತ. ಇಷ್ಟೆಲ್ಲ ಆಗೋದ್ರೊಳಗಿಂದ ಭೀಮ್ ಬಂದ, ಅರ್ಜುನ ಕೃಷ್ಣ ನಾನು ಒಂದು ಅದ್ಭುತ ನೋಡಿ ಬಂದಿನಿ. ಏನ್ ಅದ್ಭುತ ನೋಡಿ ಬಂದಿದೆಪ್ಪ? ಏನಿಲ್ಲ, ಹಂಸ ಪಕ್ಷಿಯನ್ನು ಮಾಂಸ ತಿನ್ನೋದನ್ನು ನೋಡಿ ಬಂದಿನಿ ಅಂತ. ಹಂಸ ಪಕ್ಷಿ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ? ಹಂಸ ಪಕ್ಷಿ ಬಹಳ ಪವಿತ್ರವಾಗಿರ್ತಕ್ಕಂಥ ಪಕ್ಷಿ. ಎಷ್ಟು ಮಟ್ಟಿಗೆ ಪವಿತ್ರತೆ ಕೇಳಿದ್ರೆ ಮಾಂಸ ಎಲ್ಲ ದೂರ ಉಳಿತು. ಒಂದು ಬಕೆಟ್ ನೀರಿನೊಳಗೆ ಒಂದು ವಾಟಕ ಹಾಲು ಹಾಕದ್ರ ಹಾಲ ನಟ್ಟೆ ಹೀರ್ಕೊತದೆ, ಹೊರತಾಗ ನೀರು ಮುಟ್ಟಂಗಿಲ್ಲ. ಹಂಸ ಪಕ್ಷಿ ಅಷ್ಟ ಪವಿತ್ರ ಪಕ್ಷಿ. ಅಂತ ಪಕ್ಷಿಯಿಂದ ಮಾಂಸ ತಿನ್ನೋದು ನೋಡಿ ಬಂದಾರ ಭೀಮ. ಹೌದಲ್ಪ, ಬಹಳ ಅದ್ಭುತ ಇದು. ಕೊನೆಗೆ ಧರ್ಮರಾಜ ಬಂದ, ಕೃಷ್ಣ ಇವರೆಲ್ಲರೂ ನೋಡಿ ಬಂದಾಗ ನಾನು ಒಂದು ಅದ್ಭುತ ನೋಡಿ ಬಂದೀನಿ. ಏನ್ ಅದ್ಭುತ? ಏನಿಲ್ಲ, ದೊಡ್ಡದೊಂದು ಬೆಟ್ಟ ಇದೆ, ಅದ್ರ ಕೆಳಗೆ ಒಂದು ಊರದ, ಎಲ್ಲಿ ದೊಡ್ಡ ಗುಡ್ಡ ಅದ, ಗುಡ್ಡದ ಕೆಳಗೆ ಊರದ. ಆ ಗುಡ್ಡದ ಮೇಲಿಂದ ಒಂದು ದೊಡ್ಡದೊಂದು ಕಲ್ಲು ಬಂಡೆಯಿಂದ ಕೆಳಗೆ ಉಳ್ಳಿ ಬೀಳ್ತಿತ್ತು. ನೋಡು, ಆ ಗುಡ್ಡದ ಮೇಲಿಂದ ದೊಡ್ಡದೊಂದು ಕಲ್ಲು ಬಂಡೆಯಿಂದ ಉಳ್ಳಿ ಬೀಳ್ತಿತ್ತು. ಅಂತ ಉಳ್ಳಿ ಬೀಳ್ತಕ್ಕಂಥ ಕಲ್ಲು ಬಂಡಿಗೆ ಒಂದು ಹುಲ್ಲು ಕಡ್ಡಿ ಹಿಂಗ ಆಶ್ರಯ ಹಿಡಿದು ನಿಂದ್ರಿಸದ. ಹೇಳ್ರಿ, ಒಂದು ಹುಲ್ಲು ಕಡ್ಡಿ ಅಂತ ದೊಡ್ಡ ಕಲ್ಲಿನ ಬಂಡಿಗೆ ಒಂದು ಹುಲ್ಲು ಕಡ್ಡಿ ಹಿಡಿದು ತಂದು ನಿಂದ್ರಿಸದ. ಭಾರಿ ಅದ್ಭುತ. ಇದು ಯಾವಾಗಿನ ಅದ್ಭುತಗಳಿವು? ಕೃಷ್ಣನ ಕಾಲದೊಳಗಿದ್ದಿರ್ತಕ್ಕಂಥ ಅದ್ಭುತಗಳು. ಆದ್ರೆ ಇವತ್ತಿನ ಅದ್ಭುತ ಏನು? ನಕುಲ ಸಹದೇವರು ಏನ್ ಮಾಡಿ ಬಂದಾರ? 3 ಬಾವಿಗಳದಾವೆ. ಈ ಕಡೆ ಬಾವಿನ ಕುಡಿದ ತುಂಬಿದೆ, ಈ ಕಡೆ ಬಾವಿನ ಕುಡಿದ ತುಂಬಿದೆ. ಆದ್ರೆ ಮಧ್ಯದೊಳಗಿರ್ತಕ್ಕಂಥ ಬಾವಿಗಳ ಬಂದ ನೀರಿಲ್ಲ ಅಂತ ತಿಳ್ಕೊಂಡ್ರ ಇದು ಅವತ್ತಿನ ಅದ್ಭುತ. ಆದ್ರೆ ಇವತ್ತಿನ ಅದ್ಭುತ ಏನು ಅಂತಂದ್ರೆ ಒಂದೇ ತಾಯಿ ಬಿಟ್ಟಲೆ 3 ಮಂದಿ ಅಣ್ತಂಬ್ರದ ಮಕ್ಕಳು ಹುಟ್ಟ, ಗಂಡಸ ಮಕ್ಕಳು. ಕಲ್ಪನೆ ಇರಲಿ, ಒಂದೇ ತಾಯಿ ಗರ್ಭದಿಂದ 3 ಗಂಡಸ ಮಕ್ಕಳನ್ನು ಹುಟ್ಟ. ಈ ಕಡೆ ಅಣ್ಣನು ದೊಡ್ಡ ಶ್ರೀಮಂತ ಅದಾನ, ಈ ಕಡೆ ತಮ್ಮನು ದೊಡ್ಡ ಶ್ರೀಮಂತ ಅದಾನ. ಆದ್ರ ಮಧ್ಯದೊಳಗಿರ್ತಕ್ಕಂಥ ಹರಕು ಬಟ್ಟೆ ಹಾಕೊಂಡು ಭಿಕ್ಷೆ ಬೇಡಕತ್ತ. ಇದರಿಂದ ನಾವ್ ಏನ್ ಕಲಿಬೇಕು ಹೇಳಿ? ಅಣ್ಣನು ದೊಡ್ಡ ಶ್ರೀಮಂತ ಅದಾನ, ತಮ್ಮನು ದೊಡ್ಡ ಶ್ರೀಮಂತ ಅದಾನ. ಆದ್ರೆ ಮಧ್ಯದೊಳಗಿರ್ತಕ್ಕಂಥವನಿಗೆ ಅವನ ಹರಿದ ಬಟ್ಟೆ ಬಿಟ್ಕೊಂಡು ಎಲ್ಲಿ ಹೊಟ್ಟೆಗೆ ಅನ್ನಗೆ ಇರಲಾರ್ದಾಗ ಬಡತನ ಜೀವನ ಕಡಿಲಿಕ್ಕತ್ತೇನಲ್ಲ. ಈ ಕಥೆಯಿಂದ ನಮ್ಗೆ ಏನ್ ತಿಳಿತ ತಗೊಂಡದ ಕೇಳಿದ್ರೆ, ನಾವು ಈ ಭೂಮಿ ಮೇಲೆ ಪ್ರೀತಿ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಿದೆ. ಅವ ಹಿರ ವಿಚಾರ ಮಾಡ್ಬೇಕಾಗಿತ್ತು. ನನ್ನ ನಡುವಿನ ತಮ್ಮಗ ಬಹಳ ಬಡತನ ಅದಲ್ಲ, ಪರಮಾತ್ಮ ನನಗೆ ಬೇಕಾದಷ್ಟು ಕೊಟ್ಟಾನಲ್ಲ,
ನನಗೆ ಕೊಟ್ಟಿದ್ದಾಗ ಒಂದು ಸ್ವಲ್ಪದ ಕೊಟ್ಟ ಅವನು ಬದುಕ್ತಾನಲ್ಲ ತಗೊಂಡ ಭಾವನೆ ಆ ದೊಡ್ಡವನಿಗೆ ಬರಲಿಲ್ಲ. ಇವಾಗ ಎಲ್ಲಕ್ಕಿಂತ ಸಣ್ಣವನಿಗೆ ನಮ್ಮ ನಡುವಿನ ಅಣ್ಣಗಿಂದ ಬಹಳ ಬಡತನದಲ್ಲ, ಪರಮಾತ್ಮನಿಗೆ ಇಟ್ಟು ಕೊಟ್ಟನಲ್ಲ, ನಂದು ಒಂದು ಈಟ ಅವನಿಗೆ ಕೊಟ್ಟ ಅವನು ಸುಖದಾಗಿರ್ತಾನಲ್ಲ ತಗೊಂಡು ತಮ್ಮಗೂ ಭಾವನೆ ಬರಲಿಲ್ಲ, ಈ ಕಡೆ ಅಣ್ಣಗೂ ಭಾವನೆ ಬರಲಿಲ್ಲ. ಅಪ್ಪಿ ತಕ್ಕವನು ಬಡತನ ಹೋಗ್ತು ಅಂತ ಅವ್ರು ನೋಡಿ ನಗ್ತೀವಿ. ಆ ಮಗನಿಗೆ ಹೆಂಗಾಗ್ಯದ ನೋಡು ಬ್ಯಾರೆ ಅಂತೀವಿ. ತಮಗೆ ಬಡತನ ಬಂದ್ರಿಂದ ಅಣ್ಣ ಕಷ್ಟಪಡಂಗಿಲ್ಲ. ಇವಾಗ ಒಂದು ವೇಳೆ ಅಣ್ಣಿಗೆ ಬಡತನ ಬಂತು ಅಂತ ತಿಳ್ಕೊಂಡ್ರ ಅಣ್ಣ ಕಷ್ಟ ಒಳಗದಂತಂದ್ರ ತಮ್ಮ ನಿಂತ್ಕೊಂಡು ನೋಡಿ ನಗುತ್ತಾನ. ನಮ್ಗೆ ಹ್ಯಾಂಗ್ ಮಾಡ್ಯಾನ, ಹ್ಯಾಂಗ ಐತ್ಕೊಂಡ್ ಮಗಡಿ ಪ್ರೀತಿ ಉಳ್ಕೊಂಡಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಉಳ್ಕೊಂಡಿಲ್ಲ. ನಾವೆಲ್ಲ ಈ ಭೂಮಿ ಮೇಲೆ ಹೆಂಗ ಬದುಕಲಾಗತ್ತೀವಿ ಅಂತ ಕೂಡ ಕೇಳಿದ್ರೆ ಪ್ರೀತಿಯನ್ನು ಕಳ್ಕೊಂಡಂತ ಬದುಕ್ತಕ್ಕಂಥ ಜೀವಿಗಳಾಗಿದೆ. ಅಣ್ಣನ ಕಂಡ್ರ ತಮ್ಮಗಾಗಂಗಿಲ್ಲ, ತಮ್ಮನ ಕಂಡ್ರ ಅಣ್ಣಗಾಗಂಗಿಲ್ಲ, ಅಕ್ಕನ ಕಂಡ್ರ ತಂಗಿಗಾಗಂಗಿಲ್ಲ, ತಂಗಿ ಕಂಡ್ರ ಅಕ್ಕಗಾಗಂಗಿಲ್ಲ, ತಂದೆ ತಾಯಿನ ಕಂಡ್ರ ಮಕ್ಕಳಿಗೆ ಆಗಂಗಿಲ್ಲ. ಇದು ಎಂತ ಪರಿಸ್ಥಿತಿ? ಜನ್ಮ ಕೊಟ್ಟವ್ರು ಅವರು ಏನ್ರಿ, ಏನೆಲ್ಲಾನು ಕೊಟ್ಟಿರ್ತಕ್ಕಂಥವ್ರು ಅವರು. ಆದ್ರ ನಮ್ಗೆ ತಂದೆ ತಾಯಿ ನೋಡಿದ್ರೆ ನಮಗೆ ಆಗುವಲ್ದು. ಎಷ್ಟು ಪಾಪಗಳಿದ್ವಿ ಮನ್ಯಾಗ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳು ಬಂತು ತನ್ನಾದ ಅನ್ನ ಹಾಕಂಗಿಲ್ಲ, ಮೈ ಮೇಲೆ ನಾವು ಸೇರಿ ತರಂಗಿಲ್ಲ, ತಿರುಪತಿಗೆ ಹೋಗಿ ಅಂತ ತಲೆ ಬಳಸ್ಕೊಂಡು ಬರ್ತೀವಿ. ಯಾವ ದೇವರು ಬಲಿತಾನೆ ನಮ್ಮನ್ನ? ಮನೆಯಿಂದ ತಂದೆ ತಾಯಿಗಳಂತೂ ಅನ್ನ ಹಾಕಂಗಿಲ್ಲ, ತಂದೆ ತಾಯಿಗಳ ಒಂದಿಟ್ಟು ಮಾತಾಡ್ಸಂಗಿಲ್ಲ. ನಾವು ಕಾಶಿ ಯಾತ್ರೆ ಮಾಡಿ ಬರ್ತೀವಿ. ಎಲ್ಲಿಗೆ ಹೋದ್ರಿ ಏನಂದ್ರಿ? ಒಂದು ಮಾತು ಹೇಳ್ತೀನಿ ನಿಮ್ಗ, ನೀವು ಜಗತ್ತಿನ ನೀವು ಯಾವ ಗುಡಿಗಳಿಗೆ ಹೋಗ್ತಿರೋ ಗುಂಡಾರ್ಗೆ ಹೋಗ್ತಿರೋ ಗೊತ್ತಿಲ್ಲ. ಆಗ ನಿಮ್ಗೆ ನಿಜವಾಗಿರ್ತಕ್ಕಂಥ ತಿರುಪತಿ, ನಿಜವಾಗಿರ್ತಕ್ಕಂಥ ಕೇದಾರ, ನಿಜವಾಗಿರ್ತಕ್ಕಂಥ ಕಾಶಿ ಎಲ್ಲಿ ಅದ ತಗೊಂಡ ಕೇಳಿದ ಈ ಎಲ್ಲ ದೇವಸ್ಥಾನಗಳು, ಎಲ್ಲ ದೇವರುಗಳೆಲ್ಲ ನಿನ್ನ ತಂದೆ ತಾಯಿ ಪಾದೊಳಗದಕ್ಕೆ ಹೊರತಾಗಿ ಮತ್ತೊಂದು ಎಲ್ಲಿಂದ ಕೊಡೋದೇ ಇಲ್ಲ ಏನ್ರಿ? ಏನ್ ಮುಂಜಾನೆ ನಿನ್ನ ತಂದೆ ತಾಯಿ ನಮಸ್ಕಾರ ಮಾಡಿಬಿಟ್ರೆ ಸಾಕು, ಎಲ್ಲ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡೋಣ. ಎಲ್ಲ ಅಪರೂಪ ಅಲ್ಲೇ ಅದ. ಏನೇ ನಿಮ್ಗೆ ಜನ್ಮ ಕೊಟ್ಟವ್ರು ಅವರು, ಅನ್ನ ಕೊಟ್ಟವ್ರು ಅವರು, ಬಟ್ಟೆ ಕೊಟ್ಟವ್ರು ಅವರು, ನಿನಗೆ ನಡೆಯೋದನ್ನ ಕಲಿಸ್ತವ್ರು ಅವರು, ನುಡಿಯೋದನ್ನ ಕಲಿಸ್ತವ್ರು ಅವರು. ಅವ್ರಿಗಿಂತ ಜಗತ್ತಿನ ದೊಡ್ಡವ್ರು ಯಾರು? ಯಾರು ಇಲ್ಲ. ಯಾವ ದೇವಸ್ಥಾನಗಳು ಕೂಡ ದೊಡ್ಡವಿಲ್ಲ, ಸುಮ್ಮನೆ ಗೋಡಿದ್ದಿರ್ಬೇಕು. ನಾವಲ್ಲಿ ಹೋಗಿದ್ರೆ ಏನ್ ನೋಡ್ತೀವಿ? ನಾವು ದೇವ್ರು ಕಾಣ್ತಾನ, ನಮ್ಗೆ ಕಾಣ್ತಾನೇನ್ರಿ? ಈಗ ಎಲ್ಲರೂ ಹೋಗಿದ್ರೆ ತಿಳ್ಕೊಳ್ಳಿ, ಅಲ್ಲಿ ಬಾಗಿಲ ಮುಂದೆ ಗರ್ಭಗುಡಿ ಬಾಗಿಲ ಮುಂದೆ ಪೊಲೀಸ್ ಇರ್ತಾನ ಏನ್ರಿ? ಅವರೆಲ್ಲ ಬಟ್ಟೆ ಹಾಕೊಂಡು ಬಂದ್ರೆ ನಡೀತದ. ನಾವು ಹೋಗಿ ಬಟ್ಟೆ ಕಳಿಬೇಕು, ಬರಿ ಮೇಲೆ ಹೋಗ್ಬೇಕು. ಹೋಗಿ ಹಂಗೆ ಹಿಂಗೆ ಹಿಂಗೆ ಹಣಿ ಬಿಡ ದಬ್ಬಿ ಬಿಡ್ತಾವ. ಯಾರೇನ